ಸನ್ಮಾನ್ಯ ಅಧ್ಯಕ್ಷರು, ಸ್ನೇಹಿತರಾದಂತಹ ಸುರೇಶ್ ಅವರೇ, ಇವತ್ತು ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಪತ್ರಕರ್ತನಾಗಿ ಸಮಾಜಮುಖಿಯಾಗಿ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬರುವಂತಹ ಒಬ್ಬ ವ್ಯಕ್ತಿಯನ್ನ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಮಾಜವನ್ನು ಪ್ರತಿನಿಧಿಸುವಂತಹ ಒಂದು ಕಾರ್ಯವನ್ನ, ಆ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಸ್ನೇಹಿತರಾದಂತಹ ಶಿವಕುಮಾರ್ ಅವರೇ, ಸದಾ ತಮ್ಮ ನುಡಿಗಳ ಮೂಲಕವಾಗಿ ಸಮಾಜದ ಅನುಕೂಲಗಳನ್ನು ತಿದ್ದುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತಹ ಶ್ರೀ ಪ್ರಸನ್ನ ಅವರೇ, ವಿಶೇಷವಾಗಿ ಪತ್ರಕರ್ತರ ಸಂಘದ ಸನ್ಮಾನ್ಯ ಅಧ್ಯಕ್ಷರು, ಯುವಕರು ನೇರ ನುಡಿಯ ಮೂಲಕವಾಗಿ ತಮ್ಮನ್ನು ತಾವು ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹ ದೀಪಕ್ ಅವರೇ, ಲೋಕೇಶ್ ಅವರೇ, ಸುಂದರ್ ಅವರೇ, ನಾಗೇಶ್ ಅವರೇ, ಹಾಗೆ ಇಲ್ಲಿ ಬಂದಿರುವಂತಹ ವಿಶೇಷವಾಗಿ ಎಲ್ಲ ಪತ್ರಿಕಾ ವಿತರಣೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ವಿಶೇಷವಾಗಿ ಪ್ರತಿನಿತ್ಯ ಸಂಘರ್ಷದ ಮಧ್ಯದಲ್ಲೇ ಆ ಮಾರುಕಟ್ಟೆಯ ವಿಚಾರವನ್ನ ಸಮಾಜದ ಮಧ್ಯದಲ್ಲಿ ತೇಲಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಎಲ್ಲ ಬಂಧುಗಳೇ, ನನ್ನೆಲ್ಲ ಪತ್ರಕರ್ತ ಬಂಧುಗಳಿಗೆ 2026ರ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ಕ್ಯಾಲೆಂಡರ್ನ ಬಿಡುಗಡೆಯ ಮುಖಪುಟದಲ್ಲಿ ಪತ್ರಿಕಾ ಜಗತ್ತಿನಲ್ಲಿ ಒಬ್ಬ ದಿಗ್ಗಜರಾಗಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿ ಜೀವನದಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ರೀತಿಯಲ್ಲಿ ಇಡೀ ದೇಶಕ್ಕೆ ಉದಾಹರಣೆಯನ್ನು ಕೊಡುವಂತ ರೀತಿಯಲ್ಲಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಂತಹ KP ಗಣಪತಿ ಅವರ ಆ ಮುಖಪುಟದ ಚಿತ್ರಣದಲ್ಲಿ ಬಹಳಷ್ಟು ಸಂದೇಶಗಳನ್ನು ಕೊಡುವಂತ ಕಾರ್ಯ ಇದರಲ್ಲಿ ಈತನೇ ಪ್ರಸನ್ನ ಹೇಳ್ತಾರೆ ನೋಡಿ, ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಕೆಳಗಡೆ ಬರೆದಿರುವಾಗ ಅಲ್ಲಿ ಶಿವಕುಮಾರ್ ಅಂತಿದೆ, ಆಗಲೇ MLC ಹಾಕ್ಬಿಟ್ಟಿದ್ದಾರೆ. ಅದು ಪ್ರೌಡ್ನೆಸ್, ಆನಂದ. ಅಂದ್ರೆ ಅರ್ಥ ಕೇವಲ ಪತ್ರಕರ್ತನಾಗಿ ಒಂದು ಭಾಗ ಆದ್ರೆ ಯಾವ ವಿಧಾನ ಪರಿಷತ್, ವಿಧಾನಸಭೆ ಅಂತ ತಕ್ಷಣದಲ್ಲೇ 7 ಕೋಟಿ ಜನಗಳ ಪ್ರತಿನಿಧಿಸುವಂತಹ ಒಂದು ಸ್ಥಾನದಲ್ಲಿ ಏನೆಲ್ಲವನ್ನ ನಾವು ಪ್ರತಿನಿಧಿಸಬಹುದು ಅನ್ನೋದಕ್ಕೆ ಆ ಒಬ್ಬ ಪರಿಷತ್ತಿನ ಸದಸ್ಯರು ಕೂಡ ಇದ್ದಾರೆ ಅನ್ನೋದು ನಮಗೆ ಆನಂದವನ್ನ ಕೊಡುತ್ತೆ. ಹೌದು, ಇವತ್ತು ಮೈಸೂರಿನಿಂದ ಪ್ರಾರಂಭವಾದಂತಹ ಈ ವಿತರಕರ ಒಂದು ಸಂಘ ನನಗೆ ಕಳೆದ 1.5 ವರ್ಷದ ಹಿಂದಿನಿಂದ ಒಂದು ಅವಕಾಶವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ಅಮಿತ್ ಶಾ ಅವರು ದೆಹಲಿಯಲ್ಲಿ ವಿಶ್ವಕರ್ಮ ಯೋಜನೆಯ ಲಾಂಚಿಂಗ್ ಆಯಿತು 2024ರ ಸೆಪ್ಟೆಂಬರ್ 17ನೇ ತಾರೀಕು ಅವರ ಹುಟ್ಟುಹಬ್ಬದ ದಿವಸ ದೆಹಲಿಯಲ್ಲಿ. ಆ ಸಂದರ್ಭದಲ್ಲಿ ವಿಶ್ವಕರ್ಮ ಯೋಜನೆ ಮತ್ತು ಸ್ವನಿಧಿ ಯೋಜನೆಯನ್ನ ಜಾರಿಗೊಳಿಸುವಂತ ಜವಾಬ್ದಾರಿಯನ್ನು ಕರ್ನಾಟಕವನ್ನು ಕೊಟ್ಟರು. ಹೌದು, ಆ ಸಂದರ್ಭದಲ್ಲಿ ಆ ಪಟ್ಟಿಗಳನ್ನು ನೋಡಿದಾಗ 76 ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತವರು ಅದರೊಳಗಡೆ ಇತ್ತು. ನಾನು ಮನವಿ ಕೊಟ್ಟೆ ಕೇಂದ್ರಕ್ಕೆ, ಈ ಒಂದು ಸ್ವನಿಧಿ ಯೋಜನೆಯ ಅಡಿಯಲ್ಲಿ ಬರುವಂತಹ ಯೋಜನೆಗೆ ಶ್ರಮಜೀವಿಗಳಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಪತ್ರಿಕೆಯ ವಿತರಕರನ್ನ ನಾವು ಇದರೊಳಗಡೆ ಜೋಡಿಸ್ಕೊಡ್ಬೇಕು. ಮನೆಗಳಿಗೆ ಹಾಲನ್ನ ಕೊಡುವಂತವರು, ಮನೆಗಳಿಗೆ ತರಕಾರಿಯನ್ನು ಕೊಡುವಂತವರು, ಮನೆಗಳಿಗೆ ಡೋರ್ ಡೆಲಿವರಿ ಕೊಡುವಂತವರು, ಇಂಥ ಶ್ರಮಜೀವಿಗಳನ್ನ ಇದರೊಳಗಡೆ ತರಬೇಕಂತ ಹೇಳಿ ಆನರಬಲ್ ಪ್ರೈಮ್ ಮಿನಿಸ್ಟರ್ಗೆ ಒಂದು ಮನವಿಯನ್ನ ಕೊಟ್ಟರು. ಆಗ ಒಂದು ಮಾತು ಹೇಳಿದ್ರು, ಲೆಟರ್ ಯಾರು ಕೊಡ್ತಾರೆ ಮೊದಲು ಅದನ್ನು ಕಾರ್ಯರೂಪಕ್ಕೆ ತರಿಸಿ ಅದನ್ನ ಯಶಸ್ವಿ ಮಾಡಿ ಆನಂತರದಲ್ಲಿ ದೇಶಾದ್ಯಂತ ತರೋಣ ಅನ್ನುವಂಥ ವಿಚಾರವನ್ನ ಕೊಟ್ಟರು. ಹೌದು, ಆ ದಿವಸ ನಮ್ಮೆಲ್ಲರಿಗೂ ಕೂಡ ಕಾಳಜಿ ಎಷ್ಟು ಅಂತ ಅರ್ಥ ಆಗುತ್ತೆ. ನಾವು ಸಭೆಯಲ್ಲಿ ಆಗಲೇ ಹೇಳಿದಾಗೆ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್ ಕುರಿತು ವೇದಿಕೆ ಮೇಲೆ 5 ಜನ ಇದ್ದರು. ನಾವು ರಾಜ್ಯದ ಒಬ್ಬ ಪ್ರತಿನಿಧಿಗಳಾಗಿ ಒಟ್ಟು ಸಭೆಯಲ್ಲಿ ಇದ್ದಂಥವರು ಕೇವಲ 72 ಜನ ಮಾತ್ರ. ನಮ್ಮ 72 ಜನಕ್ಕೆ ಸುಮಾರು 2 ಗಂಟೆ 5 ನಿಮಿಷಗಳ ಕಾಲ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ನಮಗೆ ಮಾರ್ಗದರ್ಶನ ಕೊಟ್ಟರು. ಅಂದ್ರೆ ಕಟ್ಟಕಡೆಯ ವ್ಯಕ್ತಿಯ ಒಂದು ಯೋಗಕ್ಷೇಮವನ್ನು ಹೇಗೆ ನೋಡಬೇಕು ಅಂತ ಹೇಳಿ. ಹೌದು, ಅದಾದ ತಕ್ಷಣದಲ್ಲೇ ನನಗೂ ಒಂದು ಅವಕಾಶ ಸಿಕ್ತು.
ಹಾಗಾಗಿ ರಾಜ್ಯದಲ್ಲಿ ಸುಮಾರು 150 ತಾಲೂಕುಗಳಲ್ಲಿ ಯಾರ್ಯಾರು ಪೇಪರ್ಗಳನ್ನು ಹಾಕ್ತಾ ಇದ್ದಾರೆ, ಹಾಲು ಹಾಕ್ತಾ ಇದ್ದಾರೆ, ಈ ರೀತಿಯಲ್ಲಿ ಯಾರಿದ್ದಾರೆ ಅಂಥವರನ್ನ ನಾವು ಸಂಘಟನೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ತು. ರಾಜ್ಯ ಸರ್ಕಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಾನು ಏನ್ ಪ್ರಪೋಸಲ್ ಅನ್ನ ಇಟ್ಟೆ ಅದಕ್ಕೆ ಯಾವುದನ್ನೇ ವಿರೋಧವನ್ನು ಮಾಡಲಿಲ್ಲ ರಾಜ್ಯ. ಅವರು ಕೂಡ ನನಗೆ ಅವಕಾಶವನ್ನು ಕೊಟ್ಟರು. ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 5038 ಜನ ಪತ್ರಿಕಾ ವಿತರಕರು ಈಗಾಗಲೇ ಆ ಸ್ವನಿಧಿ ಯೋಜನೆ ಅಡಿಯಲ್ಲಿ ಸದಸ್ಯರಾಗಿದ್ದಾರೆ. ಈಗಾಗಲೇ ಎಷ್ಟೋ ಜನ ಫೆಸಿಲಿಟೀಸ್ ನೋಡಿದ್ದಾರೆ. 10,000 ಆಯ್ತು, 20,000 ಆಯ್ತು. ಮೊನ್ನೆ ಹುಬ್ಳಿನಲ್ಲಿ ಒಬ್ಬರು ಕಾಲ್ ಮಾಡೋದು 50,000 ರೂಪಾಯಿ ಅನ್ನ ಯಾವುದೇ ಬಡ್ಡಿ ಇಲ್ಲದೆ ತಗೊಳ್ಳುವಂಥದ್ದು. ಅದರ ಜೊತೆನಲ್ಲೇ 2 ಲಕ್ಷ ರೂಪಾಯಿಗಳ ಇನ್ಶೂರೆನ್ಸ್ ಫ್ರೀ ಆಗಿ ಒಳಗಡೆ ಇದೆ. ಇದಿಷ್ಟು ಮಾತ್ರ ಅಲ್ಲ, ಆಗಲೇ ಹೇಳಿದಾಗೆ ಶಿವಕುಮಾರ್ ಅವರು ಇದ್ದಾರೆ. ನಮಗೆ ಯಾವ ಯಾವ ಯೋಜನೆಗಳನ್ನು ಇನ್ನೂ ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ನಾನು ಅವ್ರ ಜೊತೆ ಮಾತನಾಡ್ತೀನಿ. ದೀಪಕ್ ಜೊತೆ ಕೂಡ ವಿಚಾರ ಮಾತನಾಡ್ತೇನೆ. ಅಂದ್ರೆ ನಾವಿಲ್ಲಿ ಏನನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು, ಹಾಗಾಗಿ ಅದನ್ನ ರಾಜ್ಯಾದ್ಯಂತ ತರಲಿಕ್ಕೆ ಒಂದು ಅವಕಾಶ ಆಯಿತು. ಬಹಳ ಸಂತೋಷ ಆಯಿತು. 10 ತಿಂಗಳ ನಂತರದಲ್ಲಿ ಕೇಂದ್ರದಲ್ಲಿ ಒಂದು ಸಭೆ ಆಗಿದೆ. ಎಲ್ಲಾ ರಾಜ್ಯಗಳ ಪ್ರತಿನಿಧಿಗಳು ಬಂದಿದ್ರು. ಆಗ ನನಗೆ ಒಂದು ಅವಕಾಶವನ್ನ ಕೊಟ್ಟರು ಪ್ರೆಸೆಂಟ್ ಮಾಡಲಿಕ್ಕೆ. ಹಾಗಾಗಿ ಅದನ್ನೆಲ್ಲವನ್ನ ನೋಡಿ ಪ್ರಧಾನಮಂತ್ರಿಗಳು ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಯೋಜನೆಯನ್ನ ಇಡೀ ಭಾರತ ದೇಶಕ್ಕೆ ಅನ್ವಯ ಮಾಡಿದ್ರು. ಇಡೀ ಭಾರತ ದೇಶದಲ್ಲಿ ಪತ್ರಿಕಾ ವಿತರಕರು ಯಾರಿದ್ದಾರೆ ಅವರು ಈ ಯೋಜನೆಯಿಂದ ಬರ್ತಾರೆ. ಆನಂದ ಆಗುತ್ತೆ. ಎಲ್ಲೋ ಒಂದ್ ಕಡೆ ಅಂತ ಅವಕಾಶಗಳು ಸಿಕ್ಕಾಗ ಆ ಯೋಜನೆಗಳನ್ನ ಜಾರಿ ತರಬಹುದಾಗಿದೆ. ಹೌದು, ಶಿವಕುಮಾರ್ ಅವರು ಮಾತು ಹೇಳ್ತಾರೆ, ಬೇರೆ ಬೇರೆ ಎಲ್ಲದಕ್ಕೂ ಕೂಡ ಅಧ್ಯಕ್ಷರಾಗ್ತಾರೆ ಇಂಥದಕ್ಕೆ ಅಂತ. ಹೌದು, ಪತ್ರಿಕಾ ಯಾತಕ್ಕೆ ನಾನು ಸುರೇಶ್ ಹೇಳ್ಕೊಂಡೆ ಬಂದೆ, ಎಲ್ಲರಪ್ಪ ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ರಾಜೀನಾಮೆಯನ್ನು ಕೂಡ ಕೊಟ್ಟೆ. ಅವರು ಅದನ್ನು ತಗೊಂಡೇ ಹೋಗ್ಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದರು. ಅದೇ ರೀತಿಯಲ್ಲಿ ನಾನು ಕಳೆದ 25 ವರ್ಷದಿಂದ ವಿಶೇಷವಾಗಿ ಈ ಕರೆನ್ಸಿ ವಿಷಯದಲ್ಲಿ ನನ್ನದೇ ಆದಂತಹ ಒಂದು ಅಧ್ಯಯನ. ಆದ್ರೆ ಕರೆನ್ಸಿಯನ್ನು ನಾವು ವಿದೇಶದಿಂದ ಪ್ರಿಂಟ್ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ, ಪೇಪರ್ಗಳು ಅಲ್ಲಿಂದ ಬರ್ತಾ ಇದೆ, ಇಂಕು ಬೇರೆ ದೇಶದಿಂದ ಬರ್ತಾ ಇದೆ. ಸೊ ಇದನ್ನ ಇಂಡಿಜಿನಸ್ ಮಾಡಬೇಕನ್ನುವಂತ ಒಂದು ಚಿಂತನೆಯನ್ನ ಇಟ್ಕೊಂಡು ಮೈಸೂರಿನಲ್ಲಿರುವಂತಹ ನೋಟು ಮುದ್ರಣಾಲಯ, ಪೇಪರ್ ಮುದ್ರಣಾಲಯ, ಇಂಕ್ ಮುದ್ರಣಾಲಯ ಇವುಗಳು ಏನಿದೆ ಆ ಯೂನಿಟ್ಗಳಿಗೆ 25 ವರ್ಷಗಳ ಕಾಲದಿಂದ ನಾನು ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೇನೆ. ಈಗಲೂ ಬಿಟ್ಟರು ಅವ್ರನ್ನ ಬಿಡ್ತಾ ಇಲ್ಲ, ನಾನು ಬೇಡ ಅನ್ನೋದು ಕೂಡ. ಆದ್ರೆ ಅನ್ನೋದು ಅರ್ಥ ಅವಕಾಶ ಹೇಗೆ ಬರುತ್ತೆ, ವಿಶೇಷವಾಗಿ ನೋಟ್ ಬ್ಯಾನ್ ಆದಂತಹ ಸಂದರ್ಭದಲ್ಲಿ ಇಡೀ ದೇಶಕ್ಕೆ 24 ಗಂಟೆಗಳ ಕಾಲ ನಿರಂತರವಾಗಿ ದುಡಿದಂತಹ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲೇನೆ ಬೇಬಿ ಸೆಂಟರ್ ಮಾಡಿ 24 ಗಂಟೆಗಳ ನೋಟ್ ಅನ್ನು ಮುದ್ರಣ ಮಾಡಿ ಕೊಡುವಂತಹ, ಪ್ರತಿನಿತ್ಯವೂ ಕೂಡ ನೋಟ್ ಮಿಲಿಟರಿಯ ಒಂದು ಹೆಲಿಕಾಪ್ಟರ್ ನಲ್ಲಿ ಪ್ರತಿನಿತ್ಯ ಹೋಗುವಂತಹ ಕೆಲಸವನ್ನ 45 ದಿವಸಗಳ ಕಾಲ ಮಾಡುವಂತಹ ಸಂದರ್ಭದಲ್ಲಿ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಲ್ಲಿ ಇದ್ನಲ್ಲ ಅನ್ನೋ ಆನಂದ ನನಗಿದೆ. ಅಂದ್ರೆ ಅರ್ಥ, ಒಬ್ಬ ಕಷ್ಟದ ಪರಿಸ್ಥಿತಿಯ ಜೊತೆಗೆ ದೇಶದ ಕೆಲಸವನ್ನ ಮಾಡುವಾಗ ನಮ್ಗೆ ಎಲ್ಲೋ ಒಂದು ಅವಕಾಶ ಸಿಗುತ್ತೇನೋ ಇಂಥ ಒಂದು ಕಾರ್ಮಿಕರ ಮಧ್ಯದಲ್ಲಿ ನಾವಿದ್ದಾಗ. ಹಾಗಾಗಿ ಆ ಸಂದರ್ಭದಲ್ಲಿ ಕೆಲವು ಸಂಘರ್ಷಗಳು ಬರುತ್ತೆ. ಮೈಸೂರು ಮತ್ತು ಸಲ್ಬೋನಿ ವೆಸ್ಟ್ ಬೆಂಗಾಲ್ 2 ಯೂನಿಟ್ ನಾನು ಅಧ್ಯಕ್ಷ ಇದ್ದೆ. ಆದ್ರೆ ಒಂದೇ ಸಂದರ್ಭದಲ್ಲಿ ಸಮಸ್ಯೆ ನಿರ್ಮಾಣ ಆಯಿತು. ಆಗ ಮೈಸೂರಿನ ಯೂನಿಯನ್ ದೇಶದ ವಿಚಾರ ಬಂದಾಗ ಅದಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಸೆಲ್ಬೋನಿನಲ್ಲಿ ಹಾಗಾಗಲಿಲ್ಲ. ಕಾರಣ ನಿಮಗೆ ಗೊತ್ತು, ಅಲ್ಲಿಯ ಮುಖ್ಯಮಂತ್ರಿ ಇಂಟರ್ಫಿಯರೆನ್ಸ್ ಆದರು. ನೋಟ್ ಮುದ್ರಣಾಲಯ ಒಳಗಡೆ ಹೊಡೆದಾಟ ಆಯಿತು. ಆ ಸಂದರ್ಭದಲ್ಲಿ ಆ ಯೂನಿಯನ್ಗೆ ರಾಜೀನಾಮೆ ಕೊಟ್ಟು ನಾನಿಂದ ಬಂದೆ. ಈಗಲೂ ನಿರಂತರ ನಮ್ಮಲ್ಲಿರುವಂತಹ ಫೆಸಿಲಿಟೀಸ್, ಅಲ್ಲಿರುವಂತಹ ವ್ಯವಸ್ಥೆಗಳು, ಸೆಕ್ಯೂರಿಟಿ ಇದನ್ನ ನೋಡಿ ಇವತ್ತು ಅವರು ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಹೃದಯ ಅನ್ನೋದು ಇರುತ್ತಲ್ಲ, ನಮ್ಮ ಆತ್ಮಸಾಕ್ಷಿ ಅಂತ ಇರುತ್ತಲ್ಲ, ಅದೆಲ್ಲಿರುತ್ತೋ ಅಲ್ಲಿರ್ತೀವಿ ನಾವು. ಹಾಗಾಗಿ ಇವತ್ತು ಒಬ್ಬ ಪತ್ರಕರ್ತರ ವಿತರಕರ ಒಂದು ಸಮಯದಲ್ಲಿ ನಾವು ಕೂಡ ಪಾತ್ರರಾಗಿದ್ದೀವಿ ಅನ್ನುವಂಥ ಸಂತೋಷ ನಮ್ಮೆಲ್ಲರಿಗೂ ಕೂಡ ಇದೆ. ಆದ್ರೆ ಶಿವಕುಮಾರ್ ಅವ್ರ ಮಾತು ಹೇಳೋದು, ಶಿವಕುಮಾರ್ಗೆ ನಮ್ಮ ಜೀವನ ಏನು, ಪ್ರಸನ್ನಗೆ ನಮ್ಮ ಜೀವನ ಏನು ಅಂತ ಗೊತ್ತಿದೆ. ಅದರಿಂದ ಅಲ್ಲೊಂದು ಮಾತು ಹೇಳೋದು, ರಾಮದಾಸ್ ಅವರ ದುಡ್ಡು ಜಾಸ್ತಿ ಇರ್ಬೋದು, ಅದಕ್ಕೆ ಇದು ಮಾಡಿದ್ದೀರ. ಆದ್ರೆ ನಾನು ಮಿಲಿಟರಿ ಅಧಿಕಾರಿ ಮಗ. ನಮ್ಮ ತಂದೆ ಸೆಕೆಂಡ್ ವರ್ಲ್ಡ್ ವಾರ್
ಚೈನಾ ವಾರ್, ಪಾಕಿಸ್ತಾನ ವಾರ್ ಅದೆಲ್ಲ ಇತ್ತು. ರಾಜಕಾರಣ ನನಗೆ ಆಕ್ಸಿಡೆಂಟ್. ನಾನೊಬ್ಬ ಮಿಲಿಟರಿ ಆಫೀಸರ್ ಆಗಬೇಕು ಅನ್ನುವಂಥದ್ದೇ ನನ್ನ ಪ್ರಯತ್ನ ಇದ್ದಿದ್ದು. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಪರೀಕ್ಷೆ ಪಾಸ್ ಆದೆ, ಎಲ್ಲವೂ ಆಯಿತು, ದುರ್ದೈವ. ಆದ್ರೆ ರಾಜಕಾರಣಕ್ಕೂ ನನಗೂ ಸಂಬಂಧನೇ ಇಲ್ಲ. ಆ ಬಡತನದ ರೇಖೆಯ ಅಡಿನಲ್ಲಿದ್ದಂಥವ್ರನ್ನೆಲ್ಲ ಜೀವನ ನಡೆಸಲಿಕ್ಕೆ ಕಷ್ಟವಾದಂಥದ್ದು. ಯಾವುದೋ ನಂಜನಗೂಡಿನ ಪತ್ರಿಕೆ ಇದು ಪೇಪರ್ ಮಿಲ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದವನು, ಜಯರೆಡ್ಡಿಕಲ್ಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವನು. ಆದ್ರೆ ಆ ಪರಮಾತ್ಮನ ಇಚ್ಛೆ ರಾಜಕಾರಣಕ್ಕೆ ತನ್ನ ಕರ್ಕೊಂಡು ಬಂತು. 1994 ಈಗಲೂ ನನಗೆ ಅವರು ಹೇಳುವಾಗ ನನಗೆ ನೆನಪು ಬಂದಿದ್ದು, ನವೆಂಬರ್ ತಿಂಗಳು 25ನೇ ತಾರೀಕು ರಿಸಲ್ಟ್ ಬಂತು. 8,600 ಮತಗಳಿಂದ ಗೆದ್ದು ಬಂದಿದ್ದೆ. ರಾತ್ರಿ 8 ಗಂಟೆ ನಾನು ಹೊರಗಡೆ ಬಂದಾಗ ಒಂದ್ ಕಡೆ ನನ್ನ ತಾಯಿ, ಒಂದ್ ಕಡೆ ನನ್ನ ತಂದೆ, ಇಬ್ರು ನನ್ನ ಭುಜದ ಮೇಲೆ ಕೈ ಇಟ್ಕೊಂಡು ಬಂದ್ರು. ಮಾಧ್ಯಮಗಳೆಲ್ಲ ಅಲ್ಲಿತ್ತು. ಆಗ ಒಂದು ಮಾತನ್ನು ಹೇಳಿದ್ರು, ನೋಡಪ್ಪ, ರಾಜಕಾರಣ ತುಂಬಾ ಕೆಟ್ಟದ್ದು, ಅಲ್ಲಿ ಇರುವುದು ಬಹಳ ಕಷ್ಟ, ಆದ್ರೆ ನಿನ್ನ ಕೈಯನ್ನ ಕೆಸರು ಮಾಡ್ಕೋಬೇಡ. ಯಾವತ್ತೂ ಮೈಯಲ್ಲಿ ಹರಿತಾ ಇರುವಂತ ರಕ್ತ ಶುದ್ಧ ರಕ್ತ, ಅಶುದ್ಧ ಮಾಡ್ಕೋಬೇಡ. ಯಾವತ್ತಾರು ನಿನಗೆ ಅನ್ಸಿದ್ರೆ ರಾಜಕಾರಣ ಬಿಡು, ಆದ್ರೆ ಆ ರಕ್ತವನ್ನ ಅಶುದ್ಧ ಮಾಡಬೇಡ ಅಂತ ಇವತ್ತು ನಾನು ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ಆ 30 ವರ್ಷದಲ್ಲಿ ನನ್ನ ಕೈಯನ್ನ, ನನ್ನ ರಕ್ತವನ್ನ ನಾನು ಅಶುದ್ಧಿ ಮಾಡ್ತೀನಿ. ಇದನ್ನ ನಾನು ಹೇಳಿದ್ರೆ ಬೇರೆ ರಾಜಕಾರಣದಲ್ಲಿ ಹೇಳಿದ್ರು. ಕೆಲವು ಸಂದರ್ಭಗಳು ನಿಷ್ಠೂರವಾದಂತಹ ವಿಚಾರಗಳನ್ನ ಬಂತು. ಜನೌಷಧ ಕೇಂದ್ರವನ್ನ ದೇಶದ ಮೊದಲನೇ ಬಾರಿಗೆ ನಾನು ಮಂತ್ರಿಯಾಗಿ ಪ್ರಾರಂಭ ಮಾಡಿದೆ. ಸಹಜವಾಗಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳು ನನ್ನ ವಿರುದ್ಧವಾದಂತಹ ದೊಡ್ಡ ಲಾಬಿಯನ್ನು ಮಾಡಿಸಿದೆ. ಇಡೀ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನನ್ನ ವಿರುದ್ಧ ಹೋರಾಟಗಳಾಯಿತು. ನನ್ನ ಫೋಟೋಗಳಿಗೆ ಚಪ್ಪಲಿನ ಹೊಡೆದು ಎಲ್ಲವೂ ಆಯಿತು. ಅದನ್ನು ನಾನು ಬಿಟ್ಟಿರಲಿಲ್ಲ. ನನ್ನ ಮೇಲೆ ಲೋಕಾಯುಕ್ತ ಮೇಲಕ್ಕೆ ಒಂದು ಕೇಸನ್ನು ಕೂಡ ಹಾಕಿಸಿದೆ. ಆದರೂ ನಾನು ವಿತ್ಡ್ರಾ ಮಾಡಲಿಲ್ಲ ಅನ್ನೋ ಸಂತೋಷ ನನಗಿದೆ. ಕಾರಣ ಅಂದ್ರೆ ಅದೇ ಜನೌಷಧ ಕೇಂದ್ರ, ಅಂದ್ರೆ ಜನರಿಕ್ ಡ್ರಗ್ ಹೌಸ್ ಇವತ್ತು ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧ ಕೇಂದ್ರವಾಗಿ 11,000 ಯೂನಿಟ್. ನಮಗೆಲ್ಲ ಒಂದ್ ಕಡೆ ಆತ್ಮದಲ್ಲಿ ಸಂತೋಷ ಸಿಗುತ್ತೆ. ಹಾಗಾಗಿ ಅದರಲ್ಲಿ ನಾನು ಯಾರು ನನ್ನ ಅಣ್ಣನ ಮಕ್ಕಳಿಗೋ ತಮ್ಮನ ಮಕ್ಕಳಿಗೋ ಇನ್ನೊಬ್ಬರಿಗೋ ಕೊಟ್ಟಿರಲಿಲ್ಲ ಕೇಂದ್ರಗಳನ್ನು. ನಾನು ನೇರವಾಗಿ ಜನತಾ ಕೊಟ್ಟಿದ್ದೆ. ಅದು ಕೇಸ್ ಬಂದಾಗ ವಿಧಾನಸೌಧದಲ್ಲಿ ಯಾರೋ ಒಬ್ರು, ನಾನು ಇರಲಿಲ್ಲ, ಸೋತಿದ್ದೆ. ಆ ಸಮಯದಲ್ಲಿ ಯಾರೋ ವಿಚಾರವನ್ನು ತೆಗೆದರು. ಆಗ ನನಗೆ ಆನಂದ ಆಗುತ್ತೆ. ಸ್ವತಃ ಸಿದ್ದರಾಮಯ್ಯನವರೇ ಆ ಪ್ರಶ್ನೆ ತೆಗೆದವನಿಗೆ, ಕೂತ್ಕೊಳ್ಳಪ್ಪ, ಅವನೇನು ಅಂತ ಹೇಳಿ ನನ್ಗೆ ಗೊತ್ತಿದೆ, ಕೂತ್ಕೋ, ಲೋಕಾಯುಕ್ತದಲ್ಲಿ ಅದು ನಿರ್ಣಯ ಆಗಿದೆ, ಕೂತ್ಕೋ ಅಂತ ಹೇಳಿದಂತ ಮಾತಿತ್ತಲ್ಲ, ಅದು ನನ್ನ ಜೀವನಕ್ಕೆ ಕೊಟ್ಟಂತ ಒಂದು ಸಂತೋಷ. ಅಂದ್ರೆ ಆ ಕೈಯನ್ನ ನಾವು ಹೆಸರು ಮಾಡ್ಕೊಂಡಿಲ್ಲ ಅನ್ನುವಂಥದ್ದನ್ನ ಹಿರಿಯರು ಯಾರೋ ಒಬ್ರು ಹೇಳಿದಾಗ ನಮ್ಗೆ ಸಿಕ್ಕುವಂತ ಒಂದು ಆನಂದ. ಹಾಗಾಗಿ ಶಿವಕುಮಾರ್, ಅವೆಲ್ಲ ಹಾಗೆ ಇಲ್ವಾ? ಅವೆಲ್ಲ ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೌದು, ನಮ್ಮ ಕುಟುಂಬದವರು ಯಾರೋ ಇರ್ಬೋದು, ಆದ್ರೆ ನನ್ನ ಜೀವನವನ್ನ ಅದು ಹೇಗಿತ್ತು ಈಗಲೂ ಹಾಗೆ ಇಟ್ಕೊಂಡು ಬಂದಿದ್ದೀನಿ ಅನ್ನಿಸ್ತಾ ಇರ್ಬೋದು. ಎಸ್, ನನಗೆ ಸಂತೋಷ ಇದೆ. ಪ್ರತಿ ತಿಂಗಳೂ ಕೂಡ ನಾನು ನನಗೆ ಬರುವಂತ 1,55,000 ಪೆನ್ಷನ್ ಇಂದ ನನ್ನ ಬದುಕನ್ನು ನಡೆಸ್ತೇನೆ ಹೊರತು ಬೇರೆ ಯಾವುದು ನನ್ನ ಹೆಸರಿನ ಪ್ರಾಪರ್ಟಿ, ಇನ್ನೊಂದು ಮತ್ತೊಂದು, ನಥಿಂಗ್ ಇಸ್ ದೇರ್. ಮೂಡಾದಲ್ಲಿ ಒಂದು ಸೈಟ್ ಕೊಟ್ಟರು ಎಲ್ಲಾದ್ರೂ ತಗೊಳ್ಳಿಲ್ಲ, ಮೂಡಾದಲ್ಲಿ ಮನೆಗಳು ಕೊಟ್ಟರು ತಗೊಳ್ಳಿಲ್ಲ, ಬೆಂಗಳೂರಿನಲ್ಲಿ ಎಲ್ಲ ಶಾಸಕರಿಗೆ ಮನೆಗಳಿಗೆ ಸೈಟ್ ಕೊಟ್ಟರು ನಾನು ತಗೊಂಡಿಲ್ಲ. ಹಾಗೆ ನನ್ನ ತಾಯಿಯ ಮಾತು. ಆದ್ರೆ ರಾಜಕಾರಣದಲ್ಲಿ ಅವೆಲ್ಲ ಸಹಜವಾಗಿ ಬರುತ್ತೆ. ಅದು ನನ್ನ ಸಂತೋಷ ಏನಂದ್ರೆ, ನಾನು ಯಾವ ಅಧಿಕಾರದಲ್ಲಿ ಇರಬೇಕು ಅನ್ನುವಂಥ ಭಾವನೆಗಳಲ್ಲ, ನನಗೂ ಒಂದು ಆ ಕ್ಷಣದಲ್ಲಿ ಪರೀಕ್ಷೆ ಕಾಲ. ಸ್ವಯಂ ಸೇವಕ ಹೇಗೆ ನಡ್ಕೋಬೇಕು, ಬಾಯಿಗೆ ಹೇಳೋದು ಬೇರೆ, ಪರಿಸ್ಥಿತಿ ಬಂದಾಗ ನಡ್ಕೊಳ್ಳೋದು ಬೇರೆ. ನಾನು ಎಷ್ಟೊಂದ್ಸಲ ಈ ಪ್ರಶ್ನೆಗಳು ಕೇಳಿದಾಗ ಉತ್ತರ ಹೇಳಿದ್ದೀನಿ. ಪಕ್ಷ ನನ್ನ ತಾಯಿ ಸ್ಥಾನ, ಆತರ ಪರಿಸ್ಥಿತಿ ಬಂದ್ರೆ ನನ್ನ ತಾಯಿಗೆ ಅನ್ಯಾಯ ಮಾಡಲ್ಲ. ಹೌದು, ಆ ದಿವಸ ಇವತ್ತು ಕೂಡ ನನ್ನ ಹೆಸರು ಹೇಳಲ್ಲ, ಬಹಳ ದೊಡ್ಡ ವ್ಯಕ್ತಿನೇ. ಸೊ ನಂದು ಫೋನ್ ಮಾಡೋದು, ಇಲ್ಲ ನಿಮ್ಗೆ ಟಿಕೆಟ್ ಸಿಗ್ತಲ್ಲ ಅಂತ ಗೊತ್ತಾಗಿದೆ, ದಯವಿಟ್ಟು ನಮ್ಮಲ್ಲಿ ಬನ್ನಿ, ಒಂದೇ ₹1 ಹಣ ಖರ್ಚು ಮಾಡೋದು ಬೇಕಾಗಿಲ್ಲ, ನೀವು ಗೆಲ್ತೀರಿ ಅಂತ ನಮ್ಗೆ ಗೊತ್ತಿದೆ. ನಾನು ಆ ಪುಣ್ಯ ನಿಮಗೆ
ಧನ್ಯವಾದ ಇವತ್ತು ಹೇಳ್ತೇನೆ. ಅವ್ರು ಉನ್ನತವಾದಂಥ ಸ್ಥಾನದಲ್ಲಿದ್ದಾನೆ, ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಆಗ ಒಂದು ಮಾತು ಹೇಳ್ತೇನೆ, ನಾನು ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಋಣಿ. ಆದರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ತಾಯಿ, ಜನ್ಮ ಕೊಟ್ಟ ತಾಯಿ ಹೇಗೆ ಅನ್ಯಾಯ ಮಾಡಿಲ್ವೋ ಹಾಗೆ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತಹ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಅನ್ಯಾಯ ಮಾಡಲ್ಲ, ಪಕ್ಷದ ವಿರುದ್ಧ ಹೋಗಲ್ಲ ಅಂತ ಒಂದೇ ಮಾತನ್ನ ಹೇಳ್ತೇನೆ. ಹೌದು, ಆದ್ರೆ ಇಲ್ಲಿ ಪ್ರಶ್ನೆ ಇರೋದಷ್ಟೇ, ಪರೀಕ್ಷೆ ಕಾಲಗಳು ಆ ಸಂದರ್ಭದಲ್ಲಿ ನನ್ನ ಹೃದಯದ ಸಂತೋಷ ಇದೆ. ಅಧಿಕಾರ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಇರುವಷ್ಟು ದಿನಗಳ ಕಾಲ ಅತೃಪ್ತಿಯಿಂದ ಬದುಕಿದ್ದೇನೆ. ಹಾಗಂತ ಅದರ ಜೊತೆನಲ್ಲೇ ನಿಮ್ಮೆಲ್ಲರ ಪ್ರೀತಿ, ಜೆ.ಎಸ್.ಎಸ್. ಸ್ವಾಮಿಗಳು ಕೂಡ ಅವತ್ತು ಭಾವೋದ್ರೇಕ ಮಾತನ್ನು ಹೇಳಿದರು. ನಾನು ರಾಮದಾಸ್ ನಮ್ಮ ಕಾಲೇಜಿನ ಪ್ರಾಡಕ್ಟ್, ಅದ್ರ ಜೊತೆಲಿ ರಾಮದಾಸ್ ನನ್ನ ಕ್ಲಾಸ್ಮೇಟ್. ಕ್ಲಾಸಲ್ಲಿ ಇದ್ದಾಗ ಹೇಗಿತ್ತು ಅನ್ನೋದು ನನಗೆ ಬಹಳ ಆನಂದ ಕೊಡುವಂಥದ್ದು. ಹಾಗಾಗಿ ಅವರ ಸೇವೆ ಯಾವಾಗಲೂ ಇರಬೇಕು, ದೇಶಕ್ಕೋಸ್ಕರ ಇದೆ ಅನ್ನುವಂಥ ಮಾತನ್ನು ಹೇಳಿ. ಆದ್ರೆ ಸಹಜ, ಇವೆಲ್ಲ ಪರೀಕ್ಷೆಯ ಸಂದರ್ಭಗಳು ನಮ್ಮ ಮುಂದೆ ಇದೆ. ಅದು ಒಂದಂತೂ, ರಾಜಕಾರಣದಲ್ಲಿ ನಾನು ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದೆ, ಆಕ್ಸಿಡೆಂಟಲ್. ಹಾಗಾಗಿ ಆಕ್ಸಿಡೆಂಟಲ್ ಆಗಿ ಇದ್ದಿದ್ದನ್ನ ಪಡ್ಕೊಳ್ಳುವಂತ ವ್ಯವಸ್ಥೆ ಆದ್ರೂ ನಾನು ಫೀಲ್ ಮಾಡಲಿಲ್ಲ. ಹೌದು, ನನಗೆ ಆವಾಗ ನೆನಪು ಬಂದದ್ದು ಒಂದೇ, ಅವತ್ತು ಶ್ರೀರಾಮಚಂದ್ರ ನಾಳೆ ಬೆಳಿಗ್ಗೆ ಪಟ್ಟಾಭಿಷೇಕ ಆಗಬೇಕು, ಹಿಂದಿನ ದಿವಸ ಅವ್ರನ್ನ ಕಾಣಬೋಗಪ್ಪ ಅಂತ ಹೇಳಿದ್ರು. ಆಗ ರಾಮ ಕೇಳಿದ್ಮೇಲೆ ರಾಮದಾಸನಾಗಿ ನಾನೇನ್ ಮಾಡಬೇಕಾಗಿದೆ ಇಷ್ಟೇ. ಆ ಸಂದರ್ಭದಲ್ಲಿ ಎಲ್ಲ ಪ್ರಿಪರೇಷನ್ಸ್, ಆ ಬಾರಿ ನಾನು ನಿರ್ಧಾರ ಮಾಡಿದ್ದೆ, ದುಡ್ಡು ಖರ್ಚು ಮಾಡಿದ್ರೆ ಎಲೆಕ್ಷನ್ ಗೆಲ್ಬೇಕು. ಹಣ ಖರ್ಚು ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿ ಹಂಚ್ತಾರೆ, ನೋ, ಆಗಲ್ಲ. ಮನೆಗಳಲ್ಲಿ ನಾನು ದುಡ್ಡನ್ನ ಖರ್ಚು ಮಾಡಿದ್ರೆ ಅವರೇ ದುಡ್ಡಲ್ಲಿ ಗೆಲ್ಬೇಕು ಅನ್ನುವಂಥದ್ದನ್ನ ಯೋಚನೆ ನಂದಿತ್ತು. ಸಹಜ, ಊಟಕ್ಕೆ ಕೂತಿದ್ದೆ, ಎಲ್ಲರೂ ಊಟ ಸ್ಟಾರ್ಟ್ ಆಗ್ಬೇಕಾಗಿತ್ತು. ನನ್ನನ್ನು ಏಳಿಸ್ಬಿಟ್ಟು ಬೇರೆಯವ್ರನ್ನ ಕೂರಿಸಿದ್ರು. ಆದ್ರೂ ನನಗೇನು ಫೀಲಿಂಗ್ಸ್ ಇಲ್ಲ, ನಾನೇ ಬಡಿಸ್ತಾ ಇಲ್ಲ. ಕಾರಣ ಏನು? ಅದು ಶ್ರೀರಾಮ ನಮಗೆ ಕೊಟ್ಟಂತಹ ಒಂದು ದೊಡ್ಡ ಸಂದೇಶ. ಯಾವಾಗ ಬರ್ತದೋ ಬಾಯಿ ಹೇಳಿದ್ರೆ ಬರಲ್ಲ, ನಮಗೆ ಅನುಭವಿಸುವಂತಹ ಸಂದರ್ಭ ಬಂದಾಗ ಹೌ ಐ ಆಕ್ಟ್ ಇನ್ ಕ್ರಿಟಿಕಲ್ ಸಿಚುಯೇಷನ್ ಅನ್ನುವಂಥದ್ದು ಇದೆಯಲ್ಲ, ಅದಕ್ಕೆ ನಮ್ಮಮ್ಮ ಕೊಟ್ಟಂತ ಸಂಸ್ಕಾರನೇ. ನನ್ನ ತಂದೆ ಒಬ್ಬ ಮಿಲಿಟರಿ ಆಫೀಸರ್ ಆಗಿ ಕೊಟ್ಟಂತ ಸಂಸ್ಕಾರ ನನಗೆ ಅವಶ್ಯಕತೆ ಇದೆ. ಹೌದು, ಹಾಗಂತ ಪ್ರಶ್ನೆ ಕೇಳಿದಾಗ ನಾಳೆ ಬೆಳಿಗ್ಗೆ ಎಲ್ಲೋ ಪತ್ರಿಕೆಗೆ ಬಂದಾಗ ನಾನು ಮಾತಾಡೋದು, ಏನ್ರಿ ಅರ್ಧ ಮೈಸೂರು ಅವಗೇನೆ ಏನ್ ಮಾತಾಡ್ತಾರೆ, ಸಾವಿರ ಮಾತಾಡ್ತಾರೆ. ಅದು ಅವ್ರದ್ದು. ಅವ್ರು ಮಾಡಬಾರ್ದ? ಹಗಲು ರಾತ್ರಿ ದುಡಿದು ತಮ್ಮದೇ ಆದಂತಹ ಶಕ್ತಿಯನ್ನು ದಾರಿ ಎರೆದು ಬದುಕುವಂತಹ ಒಂದು ಕೈಗಾರಿಕೋದ್ಯಮಿಗಳಾಗಿ ಬದುಕುವಂತವರು ನನ್ನ ಕುಟುಂಬದಲ್ಲಿದ್ದಾರೆ. ಆದ್ರೆ ನಾನು ನನ್ನ ತೃಪ್ತಿ ಇದೆ ಅಂತ ಹೇಳಿದೆ. ಆ ನನ್ನ 1,55,000 ಪೆನ್ಷನ್ ಅಲ್ಲಿ ಬದುಕುವಂತ ಶಕ್ತಿ ಇದೆಯಾ? ಇದೆ, ಖಂಡಿತ. ಅಷ್ಟರಲ್ಲೇ ಬದುಕಬಹುದು ನಾವು. ಇದು ನನಗೆ ಸಿಕ್ಕಂತ ಅನುಭವ. ಹೌದು, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೇನೆ. ಹೌದು, ಇವತ್ತು ಒಂದು ನಂದು ಚಿಂತನೆ ಇದೆ, ಅದನ್ನ ಸಮಯ ಬಂದಾಗ ಹೇಳ್ತೇನೆ. ನಾನು 1 ವರ್ಷದಿಂದ ನಿರಂತರವಾದಂತಹ ರೀತಿಯಲ್ಲಿ ಹೊರಗಡೆ ನಾನು ಕೆಲಸ ಮಾಡ್ತೇನೆ. ಅವೆಲ್ಲೂ ಒಂದು ಹಂತಕ್ಕೆ ಬಂದಂಥದ್ದಲ್ಲಿ ಈ ಚುನಾವಣೆ ರಾಜಕೀಯ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನ ಭಾವನೆ. ಚುನಾವಣೆ ರಾಜಕೀಯದಲ್ಲೇ ಮಾತ್ರ ಜಗತ್ತಲ್ಲ, ಆದ್ರೆ ಅದನ್ನು ಮೀರಿ ಕೂಡ ಮಾಡ್ಬೋದಾ? ಮಾಡ್ಬೋದು. ಹಾಗಾಗಿ ಆ ನನ್ನ ಅಧ್ಯಯನ ಏನು ಪ್ರಾರಂಭವನ್ನು ಮಾಡಿದ್ದೇನೆ, ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದ್ರೆ ಇಡೀ ರಾಜ್ಯಕ್ಕೆ, ಸಮಾಜಕ್ಕೆ ಉಪಯೋಗ ಆಗುವಂತ ರೀತಿಯಲ್ಲಿ ನಮ್ಮನ್ನ ನಾವು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಹೇಳಿ ಜೋಡಿಸ್ಕೋಬಹುದು. ಆ ದೃಷ್ಟಿಯಿಂದ ನನ್ನನ್ನು ನಾನು ಜೋಡಿಸ್ಕೊಳ್ಳುವಂತ ಕೆಲಸವನ್ನು ಖಂಡಿತ ಮಾಡ್ತೇನೆ. ಹಾಗಂತ ಹೇಳಿ ಎಲ್ಲೋ ನಾವು ದುಃಖ ಪಟ್ಕೊಂಡು ಅಥವಾ ಇನ್ನೊಂದು ಮಾಡ್ಕೊಂಡು ಅಲ್ಲಿ ಇರುವಂತದ್ದಲ್ಲ. ಒಂದು ಎಲ್ಲರಿಗೂ ಅನುಭವಗಳಕ್ಕೆ ಆದ್ರೆ ಒಳ್ಳೇದು ಅನ್ಸುತ್ತೆ. ಹಿಂದಿನ ದಿವಸ ಸಾವಿರಾರು ಜನ ಬದಿನಲ್ಲಿ ಇರ್ತೀವಿ, ಮಾರನೇ ದಿವಸ ಯಾವ ರೀತಿಯಲ್ಲಿ ಇರ್ತೀವಲ್ಲ, ಆ ಸಮಚಿತ್ತತೆ ಭಾರತ ದೇಶಕ್ಕೆ ಬಂದಿದೆ. ನಾವು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದೀವಲ್ಲ, ಸನಾತನ ವ್ಯವಸ್ಥೆ. ಒಬ್ಬ ರಾಜನಾದಂಥವನು ತನ್ನ ಮಗನಿಗೆ ಎಲ್ಲವನ್ನು ಕೊಟ್ಟು ಆನಂದದಲ್ಲಿ ತಾನು ಎಲ್ಲವನ್ನ ಬಿಟ್ಟು ವಾನಪ್ರಸ್ಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ತನ್ನ ಮನಸ್ಸಿನ ಸ್ಥಿತಿಯನ್ನು ಹೇಗೆ ಸ್ಥಿಮಿತತೆಯಲ್ಲಿ ಇಟ್ಕೋತಾ ಇದ್ದ,
ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನೀವೆಲ್ಲ ಪ್ರೀತಿಯಿಂದ ಕಲಿಸ್ಕೊಟ್ಟಿದ್ದೀರಿ. ಆ ಪ್ರೀತಿಗೆ ನನ್ನ ಋಣ ಯಾವತ್ತೂ ಕೂಡ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೀತಿ ನೀವು ಹೇಳಿದ್ರಲ್ಲ, ಅದನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಸಮಾಜಕ್ಕೆ ದೇವರು ನಮ್ಗೆ ಏನು ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಅನುಭವ ಕೊಟ್ಟಿದ್ದಾನೆ, ಅದನ್ನು ಸಮಾಜಕ್ಕೆ ಹಂಚುವಂತ ಕೆಲಸಕ್ಕೆ ನಾನು ತೊಡಗಿಸುತ್ತೀನಿ. ಆದ್ರೆ ಚುನಾವಣಾ ರಾಜಕೀಯ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿ ಬಂದಿರುವಂತಹ ವಿಚಾರ. ಯಂಗ್ಸ್ಟರ್ಸ್ ಬರಲಿ, ಅವ್ರಿಗೆ ವೇಟ್ ಮಾಡೋಣ, ಇನ್ನೊಂದು ಮಾಡೋಣ. ಆದ್ರೆ ಸಮಾಜದ ವಿಚಾರ ಬಂದಾಗ ಅದಕ್ಕೆ ಕೆಲಸ ಮಾಡುವಂತ ಅವಶ್ಯಕತೆ ನಮಗೆ ತುಂಬಾ ಇದೆ. ಹಾಗಾಗಿ ಕಾರಣ ನಮ್ಮ ಸನಾತನ ಧರ್ಮದ ವಿಚಾರವನ್ನ ಒಂದ್ ಕಡೆ ಇಂಗ್ಲಿಷ್ ಕ್ಯಾಲೆಂಡರ್ ನಾವು ಹಾಕೊಂಡಿದ್ರು ಕೂಡ, ಮತ್ತೊಂದು ಕಡೆ ಸನಾತನವಾದಂತಹ ಅಂದ್ರೆ ನಮ್ಮ ಭಾರತೀಯ ಸೌರಮಾನದ ಪಂಚಾಂಗದ ಪ್ರಕಾರದಲ್ಲಿ ಹಾಕಿ ಕೆಲವು ಕಡೆ ಸೌರಮಾನದಲ್ಲಿ ನಾವು ಮಾಡ್ತೇವೆ. ಇವತ್ತು ನಾವು ಯೋಚನೆ ಮಾಡಿ ಎಷ್ಟು ವರ್ಷಗಳ ಕಾಲದ ವಿಚಾರಗಳಿವೆ ಅಂದ್ರೆ ಒಂದು ಆನಂದ ಆಗುತ್ತೆ. ಈಗಲೂ ನಡೀತಾ ಇದೆ ಸೌದಿ ಅರೇಬಿಯಾದಲ್ಲಿ ಒಂದು ದೊಡ್ಡ ಕಾಂಪ್ಲೆಕ್ಸ್, ಅದು ಶಿಥಿಲವಾಗ್ತಾ ಇತ್ತು ಅಂತ ಹೊಡೆದಾಕ ಭವ್ಯವಾದಂತಹ ಕಟ್ಟಡ ಕಟ್ಟಲಿಕ್ಕೋಸ್ಕರವಾಗಿ ಅದನ್ನ ತೆಗಿತಾ ಎಕ್ಸ್ಕವೇಷನ್ಗೆ ಹೋದಾಗ ಅಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನೆಲ್ಲವನ್ನು ನೋಡಿದಾಗ ನಮ್ಮ ಇವತ್ತು ಕ್ಯಾಲೆಂಡರ್ ಅಂತ ಏನ್ ಕರಿತೀವಿ, ಅವತ್ತಿನ ಪಂಚಾಂಗ ಕೂಡ ಅದರಲ್ಲಿ ಆ ಸಿಕ್ಕಿರುವಂತಹ ಯಾವ ಅವಶೇಷಗಳಿದೆ ಅದರಲ್ಲಿ ಪಂಚಾಂಗ ಕೂಡ ಒಂದು ಸೌರಮಂಡಲದ ವ್ಯವಸ್ಥೆಗಳು ಹೇಗಿದೆ ಅಂತೇಳಿ ಅಲ್ಲಿ ಸಿಕ್ಕಿದೆ. 8,000 ವರ್ಷಗಳ ಕಾಲದ ಹಿಂದೆ ಇದ್ದಂತಹ ದೇವಾಲಯಗಳು, ಆ ದೇವಾಲಯದ ಗೋಡೆಗಳಲ್ಲಿ ಕೆತ್ತಿರುವಂತಹ ವಿಚಾರಗಳು, ಅದರಲ್ಲಿ ಸೂರ್ಯನ ಚಲನೆಯ ಆಧಾರದ ಮೇಲೆ ಹೇಗೆ ದಿನಗಳನ್ನ ಲೆಕ್ಕಾಚಾರ ಹಾಕ್ತಾ ಇದ್ರು ಅನ್ನೋದು ಕೂಡ ಅಲ್ಲಿದೆ. ಅಂದ್ರೆ 8,000 ವರ್ಷಗಳ ಕಾಲದ ಹಿಂದೆನೆ ಅದಿದೆ ಅಂದ್ಮೇಲೆ ಸುರೇಶ್ ಅವರು ಇವತ್ತು ಕ್ಯಾಲೆಂಡರ್ ಮಾಡಿ ನಮ್ಗಡೆ ಬಿಡುಗಡೆ ಮಾಡಿಸೋದ್ರಲ್ಲಿ ಏನು ಅರ್ಥ ಇಲ್ಲ. ಆದ್ರೆ ಇವತ್ತು ಅದು ಆಂಗ್ಲ ಕ್ಯಾಲೆಂಡರ್ ಇರ್ಬೋದು, ನಮ್ಮಲ್ಲಿರುವಂತಹ ಸೌರಮಾನದ ಕ್ಯಾಲೆಂಡರ್ ಇರ್ಬೋದು, ಈಜಿಪ್ಷಿಯನ್ ಕ್ಯಾಲೆಂಡರ್ ಇರ್ಬೋದು, ಗ್ರೀಸಿನ ಕ್ಯಾಲೆಂಡರ್ ಇರ್ಬೋದು, ಇಥೋಪಿಯಾದ ಕ್ಯಾಲೆಂಡರ್ ಇರ್ಬೋದು, ಹೀಗೆ ಪ್ರಪಂಚದಲ್ಲಿ 154 ರೀತಿಯಾದಂತಹ ಕ್ಯಾಲೆಂಡರ್, 154 ಕ್ಯಾಲೆಂಡರ್ಗಳು. ಅದರಲ್ಲಿ ಸುಮಾರು 112 ಕ್ಯಾಲೆಂಡರ್ಗಳು ಚಾಂದ್ರಮಾನದಲ್ಲಿದ್ರೆ ಉಳಿದಂತೆಲ್ಲವೂ ಕೂಡ ಸೌರಮಾನದ ಸೂರ್ಯನ ಚಲನೆಯ ಆಧಾರದ ಮೇಲೆ ಎಲ್ಲವೂ ಕೂಡ. ಹಾಗೆ ಇದನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ನಮ್ಮ ಮಕ್ಕಳಿಗೆ ಹೆಚ್ಚು ಕಲಿಸದೇ ಇರೋದ್ರಿಂದ ನಮ್ಮಲ್ಲಿ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ನಾವು ಕಾಣಿಸಲ್ಲ. ಆದರೆ ಅಧ್ಯಯನವನ್ನು ಖಗೋಳಶಾಸ್ತ್ರದ ಅಧ್ಯಯನವನ್ನು ಮಾಡಿದಂಥವ್ರಿಗೆ ಇದರಲ್ಲಿ ತನ್ನದೇ ಆದಂತಹ ವಿಚಾರಗಳನ್ನ ಕೊಡ್ತಾರೆ. ನಾವಿನ್ನು ನೋಡ್ತಿರ್ತೀವಿ, ಇಂಥ ದಿವಸ ಗ್ರಹಣ ಆಚರಣೆ ಮಾಡ್ತೀವಿ, ಅದೇ ದಿವಸ ಗ್ರಹಣ ಯಾವಾಗ ಆಗುತ್ತೆ ಅನ್ನೋದನ್ನ ಎಷ್ಟೋ ವರ್ಷಗಳ ಕಾಲದಿಂದ ನಮಗೆ ಖಗೋಳದಲ್ಲಿ ವಿಚಾರವನ್ನು ಕೊಟ್ಟಿದ್ದಾರೆ. ಅವತ್ತು ಆರ್ಯಭಟ ಅವ್ರದೇ ಆದಂತಹ ಒಂದು ಹೊಸ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಭಾಸ್ಕರ ಈ ಕ್ಯಾಲೆಂಡರ್ ನ ವ್ಯವಸ್ಥೆಯ ಮೂಲಕವಾಗಿ ಮ್ಯಾಥಮೆಟಿಕ್ಸ್ ಅನ್ನ ಕಲಿಸ್ಕೊಟ್ಟಿದ್ದಾರೆ, ವೇದಿಕ್ ಮ್ಯಾಥಮೆಟಿಕ್ಸ್. ಇವೆಲ್ಲವೂ ಲೆಕ್ಕಾಚಾರಗಳು. ಆ ಲೆಕ್ಕಾಚಾರಗಳು ನಮ್ಮ ಬುದ್ಧಿಯನ್ನ ಮಾಡ್ತವೆ, ಆದ್ರೆ ಅದನ್ನ ಮೀರಿದಂತ ಒಂದು ಲೆಕ್ಕಾಚಾರಗಳು ಇರುತ್ತೆ. ಹಾಗಾಗಿ ಆ ಲೆಕ್ಕಾಚಾರವನ್ನು ಮಾಡುವಂತವನು ಮೇಲೊಬ್ಬ ಕೂತಿರ್ತಾನೆ, ಅದನ್ನ ದೇವರು ಕರಿತೀರೋ ಏನಂತ ಕರಿತೀರೋ ಅದನ್ನು ಬಿಟ್ಟಂತದ್ದು. ಅದು ಎಲ್ಲವನ್ನ ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿಯಿಂದ ಇರುತ್ತಲ್ಲ, ಆ ಶಕ್ತಿಗೆ ನಾವು ನಮನವನ್ನು ಮಾಡಿ ನಾವು ಮಾಡಬೇಕಾಗಿರುವಂತಹ ದೊಡ್ಡ ಕೆಲಸಗಳಿದೆ. ಕೊನೆಯ ಒಂದು ಮಾತು, ಪತ್ರಕರ್ತರಾಗಿ ನಿಮ್ಮಲ್ಲೂ ಕೂಡ ನಾನೊಂದು ಮನವಿಯನ್ನು ಮಾಡ್ತೇನೆ. ಮುಂದಿನ ಜನರೇಷನ್ಗೋಸ್ಕರವಾಗಿ ಇವತ್ತು ಆಗ್ತಾ ಇರುವಂತಹ ಪರಿಸರ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಆಹಾರದ ಮಾಲಿನ್ಯ, ಇವುಗಳಿಂದ ಆಗ್ತಾ ಇರುವಂತಹ ದೊಡ್ಡ ಮುಂದಿನ ಜನರೇಷನ್ಸ್ ಅಂತ ಏನ್ ಕರಿತೀವಿ, ಆ ಜನರೇಷನ್ಸ್ಗೆ ನಾವೇನನ್ನ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಡುವಂತ ಜವಾಬ್ದಾರಿ ನಮ್ಮ ಮುಂದೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಕಾರಣ ಇಡೀ ಜಗತ್ತಿನಲ್ಲಿ ಇರುವಂತಹ ನದಿಗಳಲ್ಲಿ ಪೋರ್ಟಬಲ್ ವಾಟರ್ ಅಂತ ಯಾವ್ದಾದ್ರು ಇದ್ರೆ 97% ಕಾವೇರಿ. ಆದ್ರೆ ಇವತ್ತು ಯಾವ ಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ, ಅಲ್ಲಿಯ ಸ್ಥಿತಿ ಏನು, ವಾಯು ಮಾಲಿನ್ಯದಿಂದ ಆಗ್ತಾ ಇರುವಂತಹ ಪರಿಸ್ಥಿತಿಗಳೇನು, ನೂರಾರು ರೋಗಗಳ ಬಗ್ಗೆ ನಾವು ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ವಿ. ಹೌದು, ಆಸ್ಪತ್ರೆಗೆ ಹೋಗಿ ನಮ್ಮನ್ನ ಗುಣ ಮಾಡ್ಕೊಂಡು ಅಂದಾಗ ಅದ್ರ ಪ್ರಿವೆಂಟಿವ್ ಆಗಿ ಬರದೇ ರೀತಿಯಲ್ಲಿ ನಡೆಯುವಂತಹ ವಿಚಾರ ಇದೆಯಲ್ಲ, ಅದನ್ನ ಮುಂದಿನ ಜನರೇಷನ್ಗೆ ನಾವು ಕೊಡುವಂತ ಅವಶ್ಯಕತೆ ಇದೆ. ಇಂತಹ ದೃಷ್ಟಿಯಲ್ಲಿ ನೀವೆಲ್ಲರ ಜೊತೆಲೂ ಕೂಡ ನಾವು ಕೂಡ ಒಬ್ಬ ವ್ಯಕ್ತಿಯಾಗಿ ಇದನ್ನ ನಾವೇನ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿಕೊಂಡು
ಆ ಮುಂದಿನ ನನ್ನ ಜೀವನದಲ್ಲಿ ಎಷ್ಟು ದಿವಸಗಳ ಕಾಲ ಪರಮಾತ್ಮ ಈ ಭೂಮಿ ಮೇಲೆ ಸೇವೆ ಮಾಡೋದು ಕೊಟ್ಟಿದ್ದಾನೋ ಆ ಸಂದರ್ಭದಲ್ಲಿ ಇಂಥ ಕಾರ್ಯದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳುವಂಥ ಮನಸ್ಸಿನ ಇಚ್ಛೆ ನನಗಿದೆ. ಹಾಗಾಗಿ ಒಂದು ಶಾಶ್ವತವಾದಂಥ ರೀತಿಯಲ್ಲಿ ಆ ಮುಂದಿನ ಜನರೇಷನ್ಗೆ ನಾವೇನಾದ್ರೂ ಕೊಡ್ಬೋದಾ ಅನ್ನೋ ಚಿಂತನೆಗೆ ನಮ್ಮನ್ನ ತೊಡಗಿಸ್ಕೊಳ್ಳುವ ಸಮಯದಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ನಾನು ಕೋರ್ತೇನೆ. ಅಂಥ ಧ್ವನಿಯನ್ನ ಎತ್ತುವಂತ ಸಂದರ್ಭ ಬಂದಾಗ ಶಿವಕುಮಾರ್ ಅಂತ ವ್ಯಕ್ತಿ ಅಲ್ಲಿದ್ದಾರೆ. ಹಾಗಾಗಿ ರಾಜ್ಯವನ್ನು ಜಾಗೃತಿ ಮಾಡುವಂತ ಸಂದರ್ಭ ಬಂದಾಗ ಪಕ್ಷ ಭೇದ ಮರೆತು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡುವಂತ ಅವಶ್ಯಕತೆ ಇದೆ. ಈ ದೃಷ್ಟಿಯಲ್ಲೇ ನನ್ನ ಯಾತ್ರೆ ಪ್ರಾರಂಭವಾಗಿದೆ. ಹಾಗಾಗಿ ಅದು ಏನಾಗುತ್ತೆ, ಈಗ ನಾವೆಲ್ಲೋ ಹೋಗಿ ಬಂದಾಗ ಕೂಡ ಎಲ್ಲೂ ಮಾಧ್ಯಮ ಚಿತ್ರಣ ಯಾಕಿಲ್ಲ ಅಂದ್ರೆ ಕಾರಣಗಳ ಬಹಳ ಇದೆ. ನನಗೆ ನಾನೇನೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ನನಗಿಲ್ಲ. ಇಲ್ಲ, ಹೇಳಬಾರ್ದು ಅಂತ ನನ್ನ ಮನಸ್ಸಿನಲ್ಲಿದೆ. ಅದು ತೃಪ್ತಿ ಆತ್ಮಕ್ಕೆ ಸಿಗ್ಬೇಕಾದಂಥದ್ದು. ಹಾಗಾಗಿ ನಾನು ಎಲ್ಲೂ ಕಾಣಿಸ್ಕೊಂಡೆ ಹೋದ್ರು ಕೂಡ ಇಲ್ಲಿ ಯಾಕೆ ಬಂದಿದ್ದೀನಿ ಅಂದ್ರೆ ಆ ಪತ್ರಿಕಾ ವಿತರಕರು ಆ ಬೆಳಗಿನ ಜಾವದಲ್ಲಿ ಪಡುವಂತ ಕಷ್ಟಗಳು, ಆ ಮಳೆ, ಆ ಪರಿಸ್ಥಿತಿಗಳು, ಇವೆಲ್ಲವನ್ನ ನೋಡಿದಾಗ ಆ ಶ್ರಮಜೀವಿಗಳು, ನಾವು ಯಾರನ್ನೋ ಪುಣ್ಯ ಮಾಡ್ಬಿಟ್ಟ ದೇವಸ್ಥಾನಕ್ಕೆ ಕೋಟಿ ಕೋಟಿ ಕೊಟ್ಟ ಅವನಿಗೆ ಪುನರ್ಜನ್ಮ ಇಲ್ಲ ಅಂತೀವಿ. ಅಲ್ಲ, ಯಾರು ತನ್ನ ಅನ್ನವನ್ನ ಕಷ್ಟಪಟ್ಟು ದುಡಿದು ತಿಂತಾ ಇರ್ತಾನೆ, ಯಾರಿಗೆ ಅನ್ಯಾಯ ಮಾಡಲ್ಲ, ಯಾರಿಗೆ ಮೋಸ ಮಾಡಲ್ಲ, ಅವನಿಗೆ ಮುಕ್ತಿ ಸಿಗುವಂಥದ್ದು, ಅವನಿಗೆ ಮುಕ್ತಿ ಸಿಗುವ ಅಂಥ ಒಂದು ವರ್ಗ ಇರೋ ದೃಷ್ಟಿಯಿಂದಲೇ ನಾನು ಅದರಲ್ಲಿ ಜೋಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇನೆ. ಹಾಗಾಗಿ ಇವತ್ತು ಈ ಒಂದು ವಿತರಕರ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿ ನಿಮ್ಮೆಲ್ಲರ ಪ್ರೀತಿಯ ಭಾವನೆಗಳನ್ನ, ಹೃದಯದ ಒಳಗಡೆ ಇರುವಂತಹ ಭಾವನೆಗಳನ್ನ ಹಂಚಿಕೊಳ್ಳಿಕ್ಕೆ ಇವತ್ತು ನನಗೊಂದು ಆನಂದವನ್ನು ಸಿಕ್ಕಿದೆ, ಒಂದು ಸ್ಥೈರ್ಯ ಕೊಟ್ಟಿದ್ದೀರಿ, ಧೈರ್ಯ ಕೊಟ್ಟಿದ್ದೀರಿ. ಹಾಗಾಗಿ ಸಮಾಜಕ್ಕೆ ನನ್ನನ್ನು ತೊಡಗಿಸ್ಕೊಳ್ಳುವಂತ ಕೆಲಸವನ್ನ ನಿಶ್ಚಿತವಾಗಿ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಬಾರಿಗೆ ನಾವೆಲ್ಲರಿಗೂ ಕೂಡ ಮೈಸೂರಿನ ಜನತೆಗೆ 2026ರ ಒಂದು ಕ್ಯಾಲೆಂಡರ್ ವರ್ಷದ ಶುಭಕಾಮನೆಗಳನ್ನು ಹೇಳ್ತಾ ಇದೊಂದು ಮಾದರಿಯ ನಗರವಾಗಿ ಬರಲಿಕ್ಕೆ ಮಾಧ್ಯಮವು ಕೂಡ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ಕೋರ್ತಾ ತಮ್ಮೆಲ್ಲರಿಗೂ ಶುಭಾಶಯಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಈಗ ವಂದನಾರ್ಪಣೆ ಲೋಕೇಶ್ ಅವರು.